ನಾನು ಸೃಜನಿಕಾ ಟಿವಿ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀನಿ. ಯು ಆಲ್ಸೋ ಡೂ ಅಂಡ್ ಲೈಕ್ ಇಟ್ ವಿಡಿಯೋ. ಒಂದು ಹಳ್ಳಿಯಲ್ಲಿ ರಾಮು ಎಂಬ ಬಡ ಹುಡುಗನಿದ್ದು. ಅವನ ಕುಟುಂಬದ ಪರಿಸ್ಥಿತಿ ಬಹಳ ಕಷ್ಟದಲ್ಲಿತ್ತು. ತಂದೆ ತೋಟದಲ್ಲಿ ಕೆಲಸ ಮಾಡುತ್ತಿದ್ದರೆ, ತಾಯಿಗೆ ಆರೋಗ್ಯ ಸರಿಯಾಗಿರಲಿಲ್ಲ. ಆದರೆ ರಾಮುವಿಗೆ ಓದುವುದನ್ನು ಹೇಗಾದರೂ ಮುಂದುವರಿಸಬೇಕೆಂಬ ತೀವ್ರ ಆಸೆ ಇತ್ತು. ಹೆಚ್ಚು ಹಣವಿಲ್ಲದ ಕಾರಣ ಶಾಲೆಗೆ ಹೋಗುವುದು ಕಷ್ಟವಾಗುತ್ತಿತ್ತು. ಆದರೆ ಅವನು ನಿರೀಕ್ಷೆ ಕಳೆದುಕೊಳ್ಳಲಿಲ್ಲ. ದಿನದಿಂದ ದಿನಕ್ಕೆ ಜಾಸ್ತಿ ಕಷ್ಟಪಟ್ಟು ರಾತ್ರಿ ದೀಪ ಇಲ್ಲದಿದ್ದಾಗ ಬೀದಿಯಲ್ಲಿ ಬೀಳುವ ಲ್ಯಾಂಪಡಿಯಲ್ಲಿ ಕೂತು ಓದುತ್ತಿದ್ದ. ಗ್ರಾಮದ ಶಿಕ್ಷಕರು ಅವನ ಮನಸ್ಥಿತಿ ನೋಡಿ ಸ್ಫೂರ್ತಿಯಾದರು. ಅವರು ರಾಮುವಿಗೆ ಪುಸ್ತಕಗಳು, ಬಟ್ಟೆಗಳು ಹಾಗೂ ಶುಲ್ಕ ಸಹಾಯ ಮಾಡಿದರು. ರಾಮು ಆ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡ. ಎಲ್ಲ ಪರೀಕ್ಷೆಗಳಲ್ಲಿ ಪ್ರಥಮ ಸ್ಥಾನ ಪಡೆಯುತ್ತಾ ಕೊನೆಗೆ ಇಂಜಿನಿಯರಿಂಗ್ಗೆ ಪ್ರವೇಶ ಪಡೆದ. ಇಂದು ರಾಮು ದೊಡ್ಡ ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದಾನೆ. ತನ್ನ ಹಳ್ಳಿಗೆ ತಿರುಗಿ ಬಂದ ರಾಮು ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಲು ಶಾಲೆ ಸ್ಥಾಪಿಸಿದ. ಅವನ ಕತೆ ಹಲವಾರು ಮಕ್ಕಳಿಗೆ ಆಶಯ ಬೆಳಕು ನೀಡಿತು. ಬದಲಾಗಬಲ್ಲೆವು ಎಂಬ ನಂಬಿಕೆ ಸಾಕು. ಎಂತಹ ಕಷ್ಟದ ಪರಿಸ್ಥಿತಿಯಾದರೂ ಎದುರಿಸಬಹುದು. Thank you very much for watching this video. Share this video.